ಹಾ ಹಾ, ಏನಮ್ಮ ಇಷ್ಟೊಂದು ಘಮ ಘಮ ಅಂತ ಅಡುಗೆ ಮಾಡಿದ್ರಲ್ಲ. ಅಲ್ಲ, ಇಷ್ಟು ಬೇಗ ಇಷ್ಟೊಂದು ವೇಟ್ ಅಡುಗೆ ಮಾಡಿಬಿಟ್ರಲ್ಲ ನೀವು. ಅದೇ ಸಾಧ್ಯ ಆಯಿತು ಅಂತ. ಅಡುಗೆಲಿ ಏನಿದೆಯಮ್ಮ, ಎಲ್ಲ ನಮ್ಮ ಮನಸ್ಸಲ್ಲಿದೆ. ನಾವು ಏನು ಅಡುಗೆ ಮಾಡಬೇಕು, ಹೇಗೆ ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿ ಡಿಸೈಡ್ ಮಾಡಿಕೊಂಡು ಪ್ರೀತಿಯಿಂದ ಅಡುಗೆ ಮಾಡಿದ್ರೆ ಹೀಗೆ ಬೇಗನೂ ಆಗುತ್ತೆ, ರುಚಿಯಾಗೂ ಆಗುತ್ತೆ. ಆದರೂ ಅಮ್ಮ, ನೀವು ಇಷ್ಟು ಬೇಗ ಇಷ್ಟರ ಅಡುಗೆ ಮಾಡ್ತಂತ ನಾನು ಖಂಡಿತ ಅಂದ್ಕೊಂಡಿದ್ದಿಲ್ಲ. ಆಹಾ, ಇದು ಸ್ಮೆಲ್ ನೋಡ್ತಿದ್ರೆ ನನಗೆಲ್ಲ ತಿನ್ಬಿಡ್ಬೇಕು ಅಂತ ಅನಿಸ್ತಿದೆ. ಅಯ್ಯೋ, ಅದಕ್ಕೇನಂತೆ, ಬಾ ಕುತ್ಕೋ, ಬಾ ತಿನ್ನುವಂತೆ. ಅಮ್ಮ, ನಿಮಗೆ ಮೊದಲು ನಿಂದಾಗಲಿ, ಆಮೇಲೆ ನಂದು. ಅಯ್ಯೋ ಪರವಾಗಿಲ್ಲಮ್ಮ, ಒಂದು ಕೆಲಸ ಮಾಡಿ, ನೀವು ನನ್ನ ಜೊತೆಗೆ ತಿನ್ನಿ. ನಿಮ್ಮೊಂದು ಎಲೆ ಹಾಕ್ತೀನಿ, ಅದರಲ್ಲೂ ಹೀಗೆ ಬಡಿಸ್ತೀನಿ. ಇಬ್ಬರು ಕುತ್ಕೊಂಡು ಒಟ್ಟಿಗೆ ಊಟ ಮಾಡೋಣ, ಸರಿನಾ? ಇಲ್ಲಿ ಅಮ್ಮ, ಮೊದಲು ನಿನ್ನ ಗಂಡ ಬರಲಿ, ನೀನು ನಿನ್ನ ಗಂಡ ಇಬ್ಬರು ಒಟ್ಟಿಗೆ ಊಟ ಮಾಡಿ ಆಮೇಲೆ ನಾನು ತಿಂತೀನಿ, ಸರಿನಾ? ಓ ಅಮ್ಮ, ನಮ್ಮ ಯಜಮಾನ್ರು ಬಂದರು ಅಂತ ಕಾಣಿಸುತ್ತೆ. ಓ ಹೌದಾ, ಸರಿ, ಹಾಗಾದರೆ ನೀನು ಅವನಿಗೆ ಊಟಕ್ಕೆ ಹಾಕು, ಸರಿನಾ? ಅಮ್ಮ ಬಂದೆ. ಅರೆ ಮಾವ, ಇದೇನಿದು ಸಡನ್ನಾಗಿ ನಮ್ಮನೆಗೆ ಒಳ್ಳೆಯದಾಯಿತು. ಆಹಾ, ಏನಮ್ಮ ಮಾಂಸ, ನೀನು ಇಷ್ಟೊಂದು ರುಚಿಯಾಗಿ ಅಡುಗೆ ಮಾಡ್ತೀಯಾ? ನಮ್ಮ ಮನೇಲಿ ಇರಬೇಕಾದ್ರೆ ಒಂದೂ ನಿಂಗೆ ಅಡುಗೆನೇ ಮಾಡಿರಲಿಲ್ಲ. ಹಾಂ, ಅದೇ ನಾನು ನೋಡ್ತಿದ್ದೀನಿ. ಅಲ್ಲ ಮಾಂಸ, ಇಷ್ಟೊಂದು ವೆರೈಟಿ ಅಡುಗೆ ಮಾಡೋಕ್ಕೆ ನಿನ್ಗೆ ಎಲ್ಲಿ ಕಲ್ತ್ಕೊಂಡು ನೀನು ಅಂತ. ನನಗೆ ಅಡುಗೆನೇ ಮಾಡೋಕ್ಕೆ ಬರೋಲ್ಲ ಅಂತಿದ್ದೆಲ್ಲ. ಅಯ್ಯೋ ದೇವ್ರೆ, ಇದೆಲ್ಲ ನಾನು ಮತ್ತೆ ಅನ್ಕೊಂಡ್ರಾ? ಏ ಮನೋಜ್, ಯಾಕೆ ಮರ್ತೋಗ್ಬಿಟ್ಯಾ? ನೀನು ತಾನೇ ಅಮ್ಮನ ನಮ್ಮ ಮನೆ ಕೆಲಸಕ್ಕಂತ ಕರ್ಕೊಬಂದಿದ್ದು. ಏನು, ನಾನು ಕರ್ಕೊಬರ್ದ್ನಾ? ನಾನು ಕರ್ಕೊಬಂದಿಲ್ವಲ್ಲ. ಹಾಂ, ಈರಮ್ಮ ತಂಗಿಗೆ ಹೇಳಿದ್ದೆ, ಆದರೆ ಅವ್ರಿಗೇನೋ ಮೈ ಹುಷಾರಿಲ್ವಂತೆ, ಅದಕ್ಕೆ ಇನ್ನೊಂದು ತಿಂಗಳು ಬಿಟ್ಟು ಬರ್ತೀನಿ ಅಂತ ಹೇಳಿದರು. ಈರಮ್ಮ ತಂಗಿ ಅಲ್ಲ, ಇವ್ರಿಗೆ ಸ್ವಲ್ಪ ವಯಸ್ಸಾಗಿದೆ, ಆದ್ರೂ ಎಲ್ಲ ಕೆಲಸ ಚಕ ಚಕ ಅಂತ ಎಷ್ಟು ಫಾಸ್ಟಾಗಿ ಮಾಡ್ತಾರೆ ಗೊತ್ತಾ? ಪಾಪ ಇವ್ರಿಗೆ ಹೇಳ್ಕೊಳ್ಳೋಕ್ಕೆ ಯಾರೂ ಇಲ್ವಂತೆ, ಅದಕ್ಕೆ ನಮ್ಮನೇಲೆ ಇರ್ತಾರಂತೆ. ಪ್ಲೀಸು ಮನೋಜ್, ಬೇಡ ಅಂತೇಳ್ಬೇಡ, ನಂಗೆ ಅವ್ರು ನೋಡಿದ್ರೆ ಇಲ್ಲೇ ಇಟ್ಕೋಬೇಕು ಅಂತ ಅನಿಸ್ತಿದೆ. ನಮ್ಮನೇಲಿ ಇಡ್ಲಿ ಕಣೋ ಮಾವ, ನೀವೇ ಹೇಳಿ. ಆಯ್ತು ಬಿಡಮ್ಮ, ನಿಂಗೂ ಜೊತೆಗಿದ್ದಂಗೆ ಆಗುತ್ತೆ. ಮೈಂಡಲ್ಲೂ ಪರಿಸ್ಥಿತಿ ಅಷ್ಟೊಂದು ಚೆನ್ನಾಗಿಲ್ಲ. ಸರಿ ಮನೋಜ, ಇರಲಿ ಬಿಡಪ್ಪ. ನಾನು ಯಾರಿಗೆ ಹೇಳಿದೆ? ಅಯ್ಯೋ ಅದೆಲ್ಲ ಬಿಡಿ, ಬಾವ ನೀವು ಬನ್ನಿ. ಮನೋಜ್ ಬಾ, ಕುತ್ಕೋ ಬಾ. ಮಾವ, ಮನೋಜ್ ತಿನ್ನಿ, ಊಟ ಹೇಗಿದೆ ಅಂತ ರುಚಿ ಹೇಳಿ. ಆಹಾ, ಈ ಸ್ಮೆಲ್ಗೇನೆ ಹೊಟ್ಟೆ ತುಂಬೋದಂಗಿದೆ. ಅಣ್ಣ, ನೀನಂತೂ ತಿನ್ನೋಡು. ಯಾಕೋ, ಏನಾಯಿತು? ಅಣ್ಣ, ಈ ಅಡುಗೆ ತಿಂತಿದ್ರೆ ನಮ್ಮಮ್ಮ ಮಾಡ್ದಂಗೆ ಇದೆ. ಥೇಟು ಅಮ್ಮನ ಕೈ ರುಚಿನೇ. ನೀವು ಸಹ ತಿಂದು ನೋಡು ಬೇಕಾದ್ರೆ. ಹೌದು ಕಣೋ, ಥೇಟು ಅಮ್ಮನ ಕೈ ರುಚಿನೇ ಇದೆ. ಹೌದಲ್ಲ, ಹೌದು ತಾನೇ. ಇರಿ, ನಾನು ಒಳಗೋಗಿ ಅಮ್ಮನ ಕರ್ಕೊಬರ್ತೀನಿ. ನೀವಿಬ್ರು ಅಮ್ಮನಿಗೆ ವಿಷಯ ಹೇಳಿದ್ರೆ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ? ಅಮ್ಮ, ಅಮ್ಮ, ಅರೆ ಅಮ್ಮ ಎಲ್ಲೋದ್ರು? ಇಲ್ಲೂ ಇಲ್ಲ. ಆಚೆ ಕಡೆ? ಅರೆ ಇಲ್ಲೂ ಇಲ್ವಲ್ಲ. ಯಾಕೆ ಮನ್ಸ, ಅಮ್ಮ ಅಂತ ಇದೆ, ಎಲ್ಲೂ ಕಾಣಿಸಿಲ್ವಾ? ಇಲ್ಲ, ಅವ್ರು ಎಲ್ಲೋದಂತ ಗೊತ್ತಿಲ್ಲ. ಈಗ ಇನ್ನೂ ಇದ್ರು. ಬಹುಶಃ ಎಲ್ಲೋ ಅಂಗಡಿಗೆ ಎದುರು ಹೋಗಿರ್ತಾರೆ. ಬಿಡು, ನೀವು ತಿನ್ರಿ. ಏನೇ ಆಗಲಿ, ಊಟ ತುಂಬ ರುಚಿಯಾಗಿದೆ ಕಣೋ. ಹಾಂ, ಅಮ್ಮ ಎಲ್ಲೋದ್ರು? ಹಾಂ, ಏನ್ರಿ ನೀವು ಕೇಳಿಸ್ಕೊಂಡ್ರಾ? ಹಾಂ, ಹ್ಞೂ ಕಣೆ, ನನಗೆ ಅಂಗಡಿಯಲ್ಲೇ ನಾನೇ ಹೇಳ್ದೆ, ಮನೆಗೆ ಹೋದ್ಮೇಲೆ ವಿಷಯದ ಬಗ್ಗೆ ಮಾತಾಡೋಣಪ್ಪ ಎಲ್ಲರ ಹತ್ರನೂ ಅಂತ. ಅಲ್ಲ ರೀ, ಇವನು ಹೇಳ್ತಾ ನೋಡ್ತಾ ಇದ್ರೆ ಬೇರೆ ಮನೆ ಮಾಡ್ಕೊಂಡು ಹೋಗ್ತೀನಿ ಅಂತ. ಇನ್ನು ಸರಿ ಒಪ್ಕೋತೀನಿ, ಅಂಗಡಿಗೆ ದೂರ ಆಗುತ್ತೆ ಅಂತ. ಆದರೆ ಪಾತ್ರೆ ಸಾಮಾನೆಲ್ಲ ತಗೊಂಡು ಸಪ್ರೇಟಾಗಿ ಇರ್ತೀನಿ ಅಂದರೆ ಮತ್ತವ್ರು ಇಲ್ಲಿಗೆ ಬರ್ತಾರಾ? ಅಯ್ಯೋ ಅಮ್ಮ, ನಾನು ಏನಕ್ಕೆ ಕೇಳ್ತೇನೆ ಅಂತ ಕೇಳಿಸ್ಕೊ ಇಲ್ಲಿ. ಅದೇನಕ್ಕೆ ಅಂದರೆ, ದಿನ ನಾನು ಮತ್ತು ಶಿರೀಷ ಇಬ್ಬರು ಹೋಗಬೇಕು. ಮೊದಲು ನಾನು ಹೋಗಿ ಬರಬೇಕು, ಮತ್ತೆ ಇವಳನ್ನ ಕರ್ಕೊಂಡೋಗಿ ಮತ್ತೆ ಒಂದು ಸರಿ ಬರಬೇಕು, ಇವಳನ್ನ ಬಿಡೋಕ್ಕೆ ಮತ್ತೊಂದು ಸರಿ, ಮತ್ತು ನಾನು ಸಂಜೆ ಬರೋಕ್ಕೆ. ದಿನಕ್ಕೆ 4 ಸರಿ ಹಿಂಗೆ ಓಡಾಡ್ದಲ್ಲಿ ಪೆಟ್ರೋಲು ಎಷ್ಟು ಖರ್ಚಾಗುತ್ತೆ ಅಂತ ನೀನೇ ಹೇಳು. ಅದಕ್ಕೆ ಅಮ್ಮ, ಈ ಪೆಟ್ರೋಲ್ ಖರ್ಚನೇ ಅಲ್ಲಿ ಬಾಡಿಗೆ ಕಟ್ಕೋಬೋದಲ್ವಾ? ಹಾಗಾಗಿ ನಾವು ಚಿಕ್ಕ ಮನೆ ಮಕ್ಕಳು ಅಲ್ಲಿ ಇರ್ತೀವಿ ಅಂತ ಹೇಳಿದ್ವಿ. ಅದನ್ನು ಬಿಟ್ಟು ನೀನು ಹೇಳ್ತಾ ಇರೋದು ನೋಡಿ ನಾವೇನೋ ನಿಮ್ಮನ್ನ ಬಿಟ್ಟು ಹೋಗೋ ಥರ ಹಂಗೆಲ್ಲ ಅನ್ಕೋಬೇಡಮ್ಮ. ಇನ್ನೇನಪ್ಪ,
ಎಲ್ಲ ಒಂದೇ. ಮನೆ ಬೇರೆ ಮಾಡ್ತೀನಿ ಅಂದರೆ ಅದೇ ಲೆಕ್ಕ ತಾನೇ ಬರುತ್ತೆ. ಹಾಂ ಅಲ್ಲ, ಆದ್ರೆ ಆಗುತ್ತೆ, ಪೆಟ್ರೋಲ್ ಹೋದ್ರೆ ಹೋಗುತ್ತೆ. ಇವಾಗ ಮನೆ ಬಾಡಿಗೆಗಿದ್ದು ಕಟ್ಟಲೇಬೇಕಲ್ಲ, ಅದನ್ನು ಪೆಟ್ರೋಲ್ಗೆ ಹಾಕು, ಇಲ್ಲೇ ಇರಲಿ ಬಿಡು. ಅಮ್ಮ, ಅಣ್ಣ ಕರೆಕ್ಟಾಗಿ ಹೇಳ್ತಿದ್ದಾನೆ. ಅಲ್ಲಿದ್ದರೆ ಅವ್ರಿಗೂ ಸ್ವಲ್ಪ ಹತ್ರ ಆಗುತ್ತಲ್ಲ. ಯೋಚನೆ ಮಾಡು, ಅವ್ನು ಹೇಳ್ತಾ ಇರೋದು ಸರಿಯಾಗಿದೆ. ನನಗಂತೂ ಇದ್ರ ಬಗ್ಗೆ ಏನೂ ಬೇಜಾರೇನಿಲ್ಲಪ್ಪ. ಅಪ್ಪ ನಿಮಗೆ? ನನಗೂ ಏನೂ ಬೇಜಾರಿಲ್ಲ. ಆದರೆ ಪಾಪ ನಿಮ್ಮ ಅಮ್ಮಂಗೆ ಏನೋ ಸಂಕಟ. ಅಯ್ಯೋ, ಸಂಕಟ ಅಂತಲೇ ಏನೂ ಇಲ್ಲ ರೀ. ಇಷ್ಟು ದಿನ ಜೊತೆಲೇ ಇದ್ನಲ್ಲ, ಪಾಪ ನನ್ನ ಸೊಸೆ ಇವಾಗಷ್ಟೇ ಕಣ್ಣ ಕಲ್ಕೊಳ್ತಾ ಇದ್ಲು. ಅಲ್ಲಿ ಹೋದ್ಮೇಲೆ ಅವಳಿಗೆ ತೊಂದರೆ ಆಗುತ್ತೇನೋ ಅಂತಷ್ಟೇ. అయ్యో అత్తగారండి, మీరేమీ చింత చేసుకోకండి. ನಾನು ఆవాగ ఇక్కడ వచ్చిపోతా ఇర్ತೀನಿ. ఒక పని చేయండి, మీరు ನಮ್ಮ ಜೊತೆಗೆ ಅದೇ ಇಂಟಿಗೆ ಬಂದ್ಬಿಡಿ. ಅಯ್ಯೋ, ನಾನು ಬಂದು ನಿನ್ನ ಜೊತೆ ಇದ್ದರೆ ಇಲ್ಲಿ ನಿಮ್ಮ ಮಾವನಿಗೆ ನಿನ್ನ ಮೈದಂಗೆ ಅಡುಗೆ ಊಟ ತಿಂಡಿ ಎಲ್ಲ ಯಾರು ಮಾಡ್ತಾರೆ ಹೇಳು? ಚೆಲ್ಲು ఉంది కదా, ಅತ್ತನೂ ಮಾಡ್ತಾಳೆ. ಅಯ್ಯಯ್ಯೋ ಅತ್ತೆ, ಅಕ್ಕ, ನನ್ನ ಕೈಯೆಲ್ಲ ಮನೆ ಕೆಲಸ ಮಾಡೋಕ್ಕಾಗಲ್ಲಪ್ಪ. ನನಗೆ ಇಷ್ಟೊಂದು ದೊಡ್ಡ ಮನೆ ಕ್ಲೀನ್ ಮಾಡಿ ಎಲ್ಲ ಅಡುಗೆ ಮಾಡೋಕ್ಕೆ ನನ್ನ ಕೈಲಾಗಲ್ಲ. ಅತ್ತೆ, ನೀನು ಎಲ್ಲೂ ಹೋಗ್ಬೇಡ, ಇಲ್ಲೇ ಇರು. ಇಲ್ಲ ಹೇಳಮ್ಮ, ನಾನು ಎಲ್ಲಿಗೂ ಹೋಗಲ್ಲ, ಇಲ್ಲೇ ಇರ್ತೀನಿ, ಆಯಿತಾ? ಹಾಂ, ಹಾಗಿದ್ದು ಸರಿ. ಹಾಂ ಸರಿ, ಇವಾಗ ಏನ್ರಪ್ಪ, ನೀವಿಬ್ರು ಬೇರೆ ಮನೆಗೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದಂಗೆ ಆಗಿದೆ. ಸರಿ, ಏನೋ ಮಾಡಿರಿ. ಅತ್ತಗಾರಂಡಿ, ನೀವೇನು ವರಿ ಮಾಡ್ಕೋಬೇಡಿ, ಆಯಿತಾ? ವರಿ ಏನಮ್ಮ ಮಾಡ್ಕೊಳ್ಳೋದು? ಏನೂ ಇಲ್ಲ, ಆಯ್ತು, ನಿಮ್ಗೆ ಹೆಂಗೆ ಅನ್ಸುತ್ತಲ್ಲ ಹಾಗೆ ಮಾಡಿ. ಮಾವಗಾರಂಡಿ, ಅತ್ತಗಾರಿಗೆ ಬೇಜಾರಾಯ್ತೋ ಏನೋ ಅಲ್ವಾ? ಅಯ್ಯೋ, ಇದಕ್ಕೆಲ್ಲ ಬೇಜಾರು ಮಾಡ್ಕೊಂಡ್ರೆ ಆಗುತ್ತಾ? ಹಾಂ, ಯಾವಾಗೂ ಮಕ್ಕಳ ಜೊತೆಲೇ ಇರಬೇಕಂದ್ರೆ ಸಾಧ್ಯನಾ ಅದು? ಹಾಂ, ನಾವಾದರೂ ಈಗ ಜಾಯಿಂಟ್ ಫ್ಯಾಮಿಲಿ ಇದ್ದೀವಿ. ಕೆಲವ್ರ ಮೈಂಡಲ್ಲಿ ಒಬ್ಬ ಮಗ ಒಂದು ಕಡೆ ಇರ್ತಾರೆ. ಇವಾಗೇನು ಇಷ್ಟು ವರ್ಷ ನನ್ನ ಜೊತೆಗಿದ್ದೆ, ಇನ್ನು ಮುಂದೆ ತಮ್ಮ ಇರ್ತಾನೆ. ಹೇಗೋ ಅಮ್ಮ ಜೊತೆಗೆ ಒಬ್ಬ ಮಗ ಇದ್ದಂಗೆ ಆಗುತ್ತಲ್ವ? ಅಲ್ವೇನಪ್ಪ? ಏನಂತೆ ನೀನು? ಹ್ಞೂನಪ್ಪ, ಹಾಗೆ ಆಗಲಿ. ಅಣ್ಣ, ಮನೆ ಹುಡುಕಿದ್ಯೇನೋ? ಸಿಕ್ತಾ ಮನೆ? ಹ್ಞೂ ಕಣ, ಅಂಗಡಿ ಪಕ್ಕದಲ್ಲಿ ಒಂದು ಮನೆ ಖಾಲಿ ಇದೆ. ಹೆಂಗೋ ನಮ್ಮ ಅದೃಷ್ಟಕ್ಕೆ ಆ ಮನೆ ಆಗಿದೆ. ಹೌದಾ? ಸರಿ ಬಿಡು, ಒಳ್ಳೇದಾಯಿತು. ಅಂದರೆ ಹಾಲು ಯಾವಾಗ ಉಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಾ? ಇನ್ನೇನು ಒಳ್ಳೆದೇ ನೋಡಿಕೊಂಡು ಉಗಿಸೋದೇನೆ. ಸರಿ ಅಣ್ಣ, ನಂಗೆ ಸ್ವಲ್ಪ ಕೆಲಸದ ತೋಟದಲ್ಲಿ ಹೋಗಿ ಬರ್ತೀನಿ ಅದಕ್ಕೆ ಅಪ್ಪ, ಬರ್ತೀನಿ. ಸರಿಯಪ್ಪ, ನಾವು ಸ್ವಲ್ಪ ಕೆಲಸದೇ ಆಚೆ ಹೋಗಿ ಬರ್ತೀನಿ. ಅಕ್ಕ, ನೀನು ಇವಾಗ ಬೇರೆ ಮನೆಗೆ ಹೋಗ್ತೀಯಲ್ಲ, ಅಲ್ಲಿ ಒಬ್ಳಿಗೆ ನಿಂಗೆ ಬೇಜಾರಾಗಲ್ವಾ? ನಿನಗೆ ಬರೀ ಕನ್ನಡ ಕರೆಕ್ಟಾಗಿ ಮಾತಾಡೋಕ್ಕೆ ಬರೋಲ್ಲ, ಅಲ್ಲೋಗಿ ಏನು ಮಾಡ್ತೀಯಾ? ನನಗೆ ಈಗ ಸ್ವಲ್ಪ ಕನ್ನಡ ಚೆನ್ನಾಗಿ ಮಾತಾಡೋಕ್ಕೆ నేర్చుకుంటున్నాడ, ಪ್ರಯತ್ನ ಪಡ್ತೀನಿ, ನನಗೆ ವస్తుంది. ಹಾಂ ಅಕ್ಕ, ಒಂದು ಕೆಲಸ ಮಾಡು, ನೀನು ಒಂದಿನ ಅನ್ಕೋ, ನಾನು ಒಂದೇ ಒಂದು ತೆಲುಗು ಪದ ಮಾತಾಡಲ್ಲ, ಬರೀ ಕನ್ನಡ ಮಾತಾಡ್ತೀನಿ ಅಂತ. ಆಗ ನಿನಗೆ ಖಂಡಿತ ಕಲಿಯೋಕ್ಕಾಗುತ್ತೆ. ಹಾಗಾಗಿ ನಾನು నేర్చుకుంటూ ಇದ್ದೀನಿ ತಾನು, ನನಗೆ ಆದಷ್ಟು ಬೇಗ వస్తుంది ಬಿಡು. సరే అక్క, తను నాకు కొంచెం హెల్ప్ చేస్తావా? ಯಾಕೆಂದರೆ ಎಲ್ಲ ಪಾತ್ರೆಗಳು ತಗೋಬೇಕಲ್ಲ, ಅದಕ್ಕೆ. ಸರಿ ಅಕ್ಕ, ನಡಿ ಬರ್ತೀನಿ. ಅಯ್ಯೋ ಅದಕ್ಕೆ ಹೋದ್ರೆ ಹೋಗ್ಲಿ ಬಿಡಿ, ಇಷ್ಟಾಗಿ ಚಿಂತೆ ಮಾಡ್ತೀರಾ? ಅವ್ರೇನು ದೂರ ಏನು ಹೋಗ್ತಾ ಇಲ್ವಲ್ಲ, ನೀವು ಬೆಳಗ್ಗೆ ಸಂಜೆ ಬಂದರೂ ನಡೆಯುತ್ತಪ್ಪ. ಹೋಗ್ಲಿ ಬಿಡಿ, ಅವನಿಗೂ ತೊಂದರೆ ಆಗುತ್ತಲ್ಲ ಬಾಬು, ಪೆಟ್ರೋಲ್ ಖರ್ಚೆಲ್ಲ ಎಷ್ಟಾಗುತ್ತೆ. ಅವನು ಹಂಗೆ ಯೋಚನೆ ಮಾಡಿರ್ತಾನೆ. ಹೋಗ್ಲಿ ಬಿಡಿ ಅದಕ್ಕೆ, ಇದ್ಯಾಕೆ ಹಿಂಗೆ ಸಪ್ಪಗೆ ಮಾಡ್ಕೊಂಡು ಕೂತ್ಕೊಂಡಿದ್ದೀರಾ? ನೀವೇನು ಹೇಳ್ತೀರಾ ಅದಕ್ಕೆ, ಆದರೆ ನನ್ನ ಮಕ್ಕಳನ್ನ ಬಿಟ್ಟು ದೂರ ಇರೋಕ್ಕೆ ನನಗೆ ಸಾಧ್ಯನೇ ಇಲ್ಲ. ಅವ್ನು ನಂಗೆ ಹೇಳ್ದಾಗಿಂದ ನಂಗೆ ಯಾಕೋ ಮನಸ್ಸೇ ಸರಿ ಇಲ್ಲ. ಅಲ್ಲೋಗಿ ಪಾಪ ನನ್ನ ಸೊಸೆಗೆ ಏನಂದ್ರೆ ಏನೂ ಗೊತ್ತಿಲ್ಲ, ಅಲ್ಲಿ ಹೇಗಿರ್ತಾಳೋ ಏನು ಮಾಡ್ಕೋತಾಳೋ ಅಂತ ತುಂಬ ಚಿಂತೆ ಆಗ್ಬಿಡ್ತೆ ಅದಕ್ಕೆ ನನಗೆ. ಅದಕ್ಕೆ ಅಣ್ಣಂಗೆ ಹೇಳ್ಕೊಂಡ್ರೆ ಅಣ್ಣ ಸ್ವಲ್ಪ ಹಂಗೆ ಏನಾದರೂ ಹೇಳ್ತಾನೇನೋ ಅಂತ. ಈ ನಮ್ಮ ಯಜಮಾನ್ರು ಹಾಗೆ ನನ್ನ ಚಿಕ್ಕ ಮಗನೂ ಹಾಗೆ, ಅವನ ತಾಳಕ್ಕೆ ಸರಿ ಅಂತಿದ್ದಾರೆ. ನಾನು ಒಬ್ಳು ಏನು ಮಾಡಲಿ? ಅದಕ್ಕೆ ನಾನು ಸರಿ ಅಂತ ಅಂದ್ಬಿಟ್ಟು ಈ ಕಡೆ ಬಂದ್ಬಿಟ್ಟೆ. ನಂಗೆ ಅಲ್ಲಿ ನಿಂತ್ಕೊಳ್ಳೋಕ್ಕೆ ಆಗಿಲ್ಲ. ನಿಜನೇ, ಮಕ್ಕಳು ಸಾಕ್ಬಿಟ್ಟು ದೂರ ಕಳ್ಸೋಕ್ಕೆ ನೋವಾಗುತ್ತೆ, ಇಲ್ಲ ಅಂತ ಏನೂ ಇಲ್ಲ. ಆದರೆ ಏನು ಮಾಡೋಕ್ಕಾಗುತ್ತೆ? ನೀವು ಹಿಂಗೆ ಅಂತೀರಲ್ಲ, ಪ್ರಾಣಿ ಪಕ್ಷಿಗಳು ನೋಡಿದ್ದೀರಾ? ಅವ್ರ ಮಕ್ಕಳಿಗೆ ರೆಕ್ಕೆ ಬಂದಿದ ತಕ್ಷಣ ಹಾರು ಹೋಗೋಕ್ಕೆ ಬಿಟ್ಬಿಡ್ತಾರೆ. ಮನುಷ್ಯ ಮಾತ್ರ ಎಷ್ಟೇ ವಯಸ್ಸಾದರೂ ಸ್ವಾರ್ಥಿ. ನನ್ನ ಮಕ್ಕಳು ನನ್ನ ಜೊತೆಲೇ ಇರಬೇಕು, ನನ್ನ ಕೊನೆ ತನಕ ನೋಡ್ಕೊಳ್ಳೇಬೇಕು ಅಂತ ತುಂಬ ಆಸೆ ಪಡ್ತಾರೆ ಅಲ್ವಾ? ಅದಕ್ಕೆ ಏನೋ ಅದಕ್ಕೆ ನನಗಂಥದ್ದೆಲ್ಲ ಏನೂ ಗೊತ್ತಿಲ್ಲ. ಆದರೆ ನನ್ನ ಮಗನ ಬಿಟ್ಟು ದೂರ ಹೋಗ್ತಾ ಇರೋದು ತುಂಬ ಬೇಜಾರಾಗ್ತಾಯಿದೆ. ಅದಕ್ಕೆ ನಾನು ಏನೋ ಒಂದು ಕೇಳ್ತೀನಿ, ಏನಪ್ಪ ಇವಳು ನನ್ನ ಮಗನ ಚಿಂತಲ್ಲಿ ನಾನಿದ್ರೆ ಹೀಗೆ ಹೇಳ್ತಾಳೆ ಅಂತ ಅನ್ಕೋಬೇಡಿ. ಅದೇನಿಲ್ಲ, ನಿಮ್ಮ ಮನೆ ಪಕ್ಕದಲ್ಲಿ ನನ್ನ ಮಗಳಿದ್ದಾಳಲ್ಲ, ಅವಳು ಹೇಗಿದ್ದಾಳೆ? ನಿಮ್ಮನ್ನ ಮಾತಾಡ್ತಾಳ? ನಿಮ್ಮ ಕಣ್ಣಿಗೆ ಕಾಣಿಸ್ಕೊಳ್ತಾಳ? ಅದಕ್ಕೆ ನಾನು ಹೇಳ್ಬೇಕು ಅಂದ್ಕೊಂಡಿದ್ದೆ. ಮೊನ್ನೆ ಒಂದಿನ
ತಾನೇ ಇಬ್ಬರು ಮಾತಾಡ್ತಾ ನಿಂತ್ಕೊಂಡಿದ್ರು. ನಾನೇನು ಹೇಳಕ್ಕೆ ಹೋಗಿಲ್ಲ, ಸುಮ್ಮನೆ ಅಕ್ಕ ತಂಗಿರ ಮಧ್ಯೆ ಯಾಕೆ ಹೋಗ್ಬೇಕು ಅಂತ. ಅವಳೇ ಹೇಳಿದ್ಲು ಚೆನ್ನಾಗಿದ್ದಾಳೆ ಅಂತ. ನನ್ನ ಕಣ್ಣಿಗೇನು ಕಾಣಿಸಿಲ್ಲ, ಕಾಣಿಸ್ರು ನನ್ನ ಏನು ಯಾವತ್ತು ಮಾತಾಡ್ಸಿಲ್ಲ ಅದಕ್ಕೆ. ಹಾಂ ಹೌದಾ. ನನಗೆ ಒಂದು ವಿಷಯ ಕಿವಿಗೆ ಬಿತ್ತು. ಅವ್ರ ಮನೆಗೆ ಕೆಲಸದಲ್ಲ ಇದ್ದಾರಂತೆ ಪಾಪ. ಅಡುಗೆ ಎಲ್ಲ ಮಾಡೋಕ್ಕಾಗಲ್ಲ ಅಂತ ಯಾರೋ ಅಡುಗೆ ಮಾಡಿಕೊಡೋಕೆ ಇದ್ದಾರಂತಪ್ಪ. ಹೀಗೆ ವಿಷಯ ಕಿವಿಗೆ ಬಿತ್ತು. ಹೋಗ್ಲಿ ಬಿಡಿ, ನನ್ನ ಮಗಳೇಗೋ ಚೆನ್ನಾಗಿದೆ ಅಷ್ಟೇ ಸಾಕು. ಹೌದಾ, ಹೋಗ್ಲಿ ಬಿಡಿ ಅದಕ್ಕೆ. ಅನ್ನಂಗೆ ಅಮ್ಮ ಸಮಸ್ಯೆ ಎಲ್ಲ ಇತ್ತಲ್ಲ, ಹೀಗೇನು ಇಲ್ಲ ಅನ್ಸುತ್ತಲ್ವಾ? ಹಾಂ, ಆಗಲೇ ಪೂಜೆ ಹೋಮ ಎಲ್ಲ ಮಾಡಿಸಿದ್ರಲ್ಲ, ಇವಾಗೇನು ತೊಂದರೆ ಕೊಡಲ್ಲ. ಇಷ್ಟಕ್ಕೂ ತೊಂದರೆ ಕೊಡೋಕ್ಕೆ ಆಮೇಲೆ ಯಾರೂ ಇದ್ದಿಲ್ವಲ್ಲ, ಈಗಷ್ಟೇ ತಾನು ಇವರಿಬ್ಬರು ಹೋಗಿದ್ದಾರೆ. ನನಗೆ ಗೊತ್ತಿರೋ ಪ್ರಕಾರ ಆ ಥರ ತೊಂದರೆ ಎಲ್ಲ ಏನೂ ಇಲ್ಲ. ಇಷ್ಟಕ್ಕೂ ನೀವು ಪಕ್ಕದಲ್ಲಿ ಇದ್ರಲ್ಲ, ನಿಮ್ಗೆ ಹೋಗೋದು ಅನುಭವ ಆಗಿದೆಯಾ? ಅಯ್ಯೋ ಅದಕ್ಕೆ ನಾನು ಹಿಂಗೆ ಹೇಳ್ತಿದ್ದೆ, ಹೆದರ್ಕೋಬೇಡಿ. ನನಗೆ ಅನುಭವ ಅನ್ನೋಕ್ಕಿಂತ ಶಬ್ದ ಮಾತ್ರ ಆವಾಗ ಕೇಳಿಸ್ತಾ ಇರುತ್ತೆ. ಆಮೇಲೆ ಯಾರೋ ಅಡುಗೆ ಮಾಡುತ್ತಾರ, ಮನೇಲಿ ಕೆಲಸ ಮಾಡುತ್ತಾರ, ಕ್ಲೀನ್ ಮಾಡುತ್ತಾರ, ಹೀಗೆ ಪಾತ್ರೆಗಳ ಸೌಂಡು, ಬಟ್ಟೆ ಒಗೆ ಸೌಂಡು ನನಗೆ ಕಿವಿಗಂತೂ ಕೇಳಿಸ್ತಾ ಇತ್ತು. ನಾನು ಇದ್ರಿಗೂ ಯಾರಿಗೂ ಹೇಳಕ್ಕೆ ಹೋಗಿಲ್ಲ. ಅದರಲ್ಲೂ ನಮ್ಮ ಸಿರಿಗೆ ತುಂಬ ಭಯ ಇತ್ತಲ್ಲ, ಹಾಗಾಗಿ ನಾನೇನು ಹೇಳಕ್ಕೆ ಹೋಗ್ತಿದ್ದಿಲ್ಲ. ಹಾಂ ಹೌದು ಅದಕ್ಕೆ, ಇದನ್ನು ಈಗ ಹೇಳ್ತಾ ಇದ್ದೀರಲ್ಲ, ಹಾಗಾದ್ರೆ ನನ್ನ ಮಗಳಿಗೆ ತೊಂದರೆ ಏನಾದರೂ ಆಗುತ್ತೋ ಏನೋ. ಇವಾಗ ಏನು ಮಾಡಲಿ? ಅಯ್ಯೋ ಬಿಡಿ ಅದಕ್ಕೆ, ಅವ್ರ ಬಗ್ಗೆ ನೀವು ಯಾಕೆ ಯೋಚನೆ ಮಾಡೋಕೆ ಹೋಗ್ತೀರಾ? ನಿಮ್ಮನ್ನೆಲ್ಲ ಬೇಡ ಅಂತ ನಿಮ್ಮನ್ನೆಲ್ಲ ಮರೆತು ಆರಾಮಾಗಿ ನೆಮ್ಮದಿಯಾಗಿದ್ದಾಳೆ. ನೀವು ಮಾತ್ರ ಅವಳ ಬಗ್ಗೆ ಇಷ್ಟೊಂದು ಚಿಂತೆ ಪಡ್ತೀರಪ್ಪ. ನಾನಂತೂ ಅವಳ ಮುಖದಲ್ಲಿ ಯಾವತ್ತೂ ಪಶ್ಚಾತ್ತಾಪನೂ ಕಾಣಿಸಿಲ್ಲ, ನೋವು ಇಲ್ಲಪ್ಪ. ಅವಳು ಹಾಗೆ ಅವಳ ಮನಸ್ಸಲ್ಲಿ ನೋವಿದ್ರು ಅವಳು ತೋರಿಸ್ಕೊಳ್ಳಲ್ಲ. ಅವಳು ಹೇಗೆ ಅಂತ ನನಗೆ ಗೊತ್ತು ಅಲ್ವಾ ಅದಕ್ಕೆ. ಹೋಗಲಿ ಬಿಡಿ. ಸರಿ ಅದಕ್ಕೆ, ನಾನು ಬರ್ತೀನಿ. ನಾನು ತುಂಬ ಕೆಲಸ ಇದೆ. ಅವ್ರ ಬೈ ಸಾಮಾನು ಎತ್ಕೊಡ್ಬೇಕಾಗುತ್ತಲ್ಲ, ಏನು ತೊಗೊತಾಳೋ ಹೇಗೆ ಬಿಡ್ತಾಳೆ ಅವಳು, ಅವಳಿಗೆ ಮೊದಲೇ ಸ್ವಲ್ಪ ಗೊತ್ತಾಗಲ್ಲ. ಸರಿ ನಾನು ಬರ್ತೀನಿ. ಹಾಂ ಸರಿ, ನೀನು ನಡಿ, ನಾನು ಬರ್ತೀನಿ, ಸ್ವಲ್ಪ ಸಹಾಯ ಮಾಡ್ತೀನಿ. ಸರಿ ಅದಕ್ಕೆ. ಅಂದಂಗೆ ಅಣ್ಣ ಇಲ್ಲಿ ಸಿಟಿ ಸ್ವಲ್ಪ ಕೆಲಸ ಇದೆ ಅಂತ ಹೋಗಿದ್ದಾರೆ, ಸಂಜೆನೇ ಬರೋದಿನ ಅವರು. ಸರಿ ನಡೀರಿ, ನಾವು ಹೋಗೋಣ. ಹಾಂ